ಶರಣರ ದೃಷ್ಟಿಯಲ್ಲಿ ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ಆಸೆ ಅನ್ನುವಂಥದ್ದೇ ಮಾಯೆ ಹೊರತು ಹೆಣ್ಣು ಹೊನ್ನು ಮಣ್ಣಿನಲ್ಲಿ ಅಲ್ಲ. ಮನುಷ್ಯ ಇವೆಲ್ಲವುಗಳನ್ನು ತನ್ನ ಆಸೆಯನ್ನು ಗೆದಿಯುವ ಮೂಲಕ ಒಂದು ರೀತಿಯಿಂದ ಪ್ರಲೋಭನೆಗೆ ಒಳಗಾಗದೆ ಅವುಗಳನ್ನು ಉದಾತ್ತ ಭಾವನೆಯಿಂದ ಸ್ವೀಕರಿಸಿದರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಸಂಸಾರದಿಂದ ಸದ್ಗತಿಯುಂಟು ಅನ್ನುವಂಥ ಭರವಸೆಯನ್ನು ನೀಡ್ತಾರೆ. ಮತ್ತು ಗಂಡು ಹೆಣ್ಣು ಇವುಗಳಲ್ಲಿ ಬಾಹ್ಯ ವ್ಯತ್ಯಾಸಗಳಷ್ಟೇ ಹೊರತು ಅಂತರಂಗದಲ್ಲಿ ಯಾವ ವ್ಯತ್ಯಾಸವಿಲ್ಲ. ಹೆಣ್ಣು ಮತ್ತು ಗಂಡಿನಲ್ಲಿ ಸಮಾನವಾದ ಮನೋಭಾವನೆಯನ್ನು ಬೆಳೆಸ್ಕೊಂಡು ಬರಲಿಕ್ಕೆ ಶರಣರು ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ. ಸತಿಪತಿ ಭಾವವನ್ನು ಎಷ್ಟು ಚೆನ್ನಾಗಿ ಅವರು ವಿವರಿಸ್ತಾರೆ ಅಂದರೆ, ಭಗವಂತನಿಗೆ ಪ್ರೀತಿ ಯಾವುದಪ್ಪ ಅಂದರೆ ಸತಿಪತಿಗಳು ಒಂದಾದ ಭಕ್ತಿ. ಸತಿ ಮತ್ತು ಪತಿ ಇಬ್ಬರು ಒಮ್ಮನಸ್ಸಿನಿಂದ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದರೆ ಅದು ಭಗವಂತನಿಗೆ ಭಾಳ ಪ್ರೀತಿ ಅಂತ. ಭಾಳ ಜನ ಹೀಗೆ ತಿಳ್ಕೊಂಡಿದ್ದಾರೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಥರದಾಗಿದ್ದು ನಾವು ದೇವರ ಪೂಜೆಯನ್ನು ಮಾಡಿ ದೇವರನ್ನು ಒಲಿಸ್ಕೊಳ್ತೀವಿ ಅಂತ ಹೋಗ್ತಾರೆ. ಇದಕ್ಕೆ ಅದು ಅಸಾಧ್ಯ ಅಸಂಭವ ಅಂತ. ಈ ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ಬೇಕು. ಗಂಡನಾದಂಥವನು ಒಂದು ಕಾಲದಲ್ಲಿ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಆದವಳು ಮಾರಿ ಮಸಣಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೊರೆ ಮಾಂಸ. ಇಂಥ ಒಂದು ಸ್ಥಿತಿ ಒಂದು ದಿನಗಳಲ್ಲಿತ್ತು. ಆದರೆ ಇಂದಿನ ದಿನಗಳಲ್ಲಿ ಇದು ವ್ಯತ್ಯಾಸವಾಗಿದೆ. ಇವತ್ತು ಗಂಡನೇ ಮಾರಿ ಮಸಣಿಯ ಭಕ್ತನಾಗ್ತಾ ಇದ್ದಾನೆ, ಹೆಂಡತಿ ಶಿವಲಿಂಗ ದೇವರ ಭಕ್ತಳಾಗ್ತಾ ಇದ್ದಾಳೆ. ಗಂಡ ಕೊಂಬುದೇ ಸೊರೆ ಮಾಂಸ ಆಗ್ತಾ ಇದೆ, ಹೆಂಡತಿ ಕೊಂಬುದು ಪಾದೋದಕ ಪ್ರಸಾದ ಆಗ್ತಾ ಇದೆ. ಈ ವ್ಯತ್ಯಾಸಗಳು ಇವತ್ತು ಗುಣ ಸ್ವಭಾವಗಳಿಂದ ಆಗಿದೆಯೇ ಹೊರತು, ಈ ಹಿನ್ನೆಲೆಯಲ್ಲಿ ಶರಣರು ಕಂಡದ್ದು ಈ ಸ್ವಭಾವ ಗುಣಗಳಿಂದ ಶ್ರೇಷ್ಠನಾಗ್ತಾನೆ ಹೊರತು ಗಂಡು ತನ್ನಷ್ಟಕ್ಕೆ ತಾನೇ ಶ್ರೇಷ್ಠ, ಹೆಂಡತಿ ತನ್ನಷ್ಟಕ್ಕೆ ತಾನೇ ಕನಿಷ್ಠ ಖಂಡಿತ ಅಲ್ಲ. ಪರಸ್ಪರ ಸಮಾನರು, ಪ್ರೀತಿ ವಿಶ್ವಾಸದಿಂದ ನಡೆಯಬೇಕು ಅನ್ನುವಂಥ ಭಾವನೆಯನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಅರಿವಿನ ಮಾರಿ ತಂದೆ ಈ ಅರಿವನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಗಂಡ ಹೆಂಡತಿ, ಗುರು ಶಿಷ್ಯ, ಈ ಒಂದು ಗಂಡ ಹೆಂಡತಿಯ ಸಂಬಂಧವನ್ನು ಮತ್ತು ಗುರು ಶಿಷ್ಯ ಸಂಬಂಧ ಎರಡು ಹೇಗಿರಬೇಕು ಅನ್ನುವುದಕ್ಕೆ ಈ ವಚನ ಒಂದು ಉದಾಹರಣೆಯಾಗಿ ನಿಲ್ತಾ ಇದೆ. ಹಾಗೆ ಗಂಡ ತಾನು ತನ್ನ ಹೆಂಡತಿಯನ್ನು ಮನಸ್ಸನ್ನು ಅರಿತು ಇವತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು. ಹೆಂಡತಿಯಾದವಳು ತನ್ನ ಗಂಡನ ಒಂದು ನಡವಳಿಕೆಗಳು, ತನ್ನ ಗಂಡನ ಆಚಾರ ವಿಚಾರಗಳಲ್ಲಿ ತಾನು ಸಹವರ್ತಿಯಾಗಿ ತನ್ನ ಜೀವನವನ್ನು ಕೂಡ ಏಕತ್ರಗೊಳಿಸ್ಕೊಳ್ಬೇಕು. ಹೀಗೆ ಗಂಡ ತಪ್ಪಿ ನಡೆದಲ್ಲಿ ಹೆಂಡತಿ ಬಾಯಾಲುವುದೇ ಕಾರಣ, ಅರ್ಥನಾದವೇ ಕಾರಣ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಪುರುಷನ ಬಾಧೆಗೆ ಸತಿ ಸೆರೆಯೊಳಗಾದ ಕಾರಣ. ಇವತ್ತು ಗಂಡ ತಪ್ಪು ಮಾಡಿದರೆ ಅದರ ಫಲ ಹೆಂಡತಿ ಕೂಡ ಅನುಭವಿಸ್ಬೇಕಾಗ್ತದೆ, ಹೆಂಡತಿ ತಪ್ಪು ಮಾಡಿದರೆ ಗಂಡನೂ ಕೂಡ ಅದರ ಫಲವನ್ನು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಸಂಸಾರ ಅಂತಂದರೆ ಸತಿಪತಿಗಳಿರುವರ ಸಮರಸವಾದಂಥ ಒಂದು ಬಾಳುವೆ ಭಾಳ ಮುಖ್ಯ. ಒಬ್ಬರನ್ನೊಬ್ಬರು ಅರಿತು ಜೀವನವನ್ನು ನಡೆಸಿದರೆ ಆ ಸಂಸಾರ ಸಸಾರವಾಗಿ ನಡೀತದೆ. ಆದ್ದರಿಂದ ಸಂಸಾರದಲ್ಲಿ ಇಂಥ ಒಂದು ವ್ಯವಸ್ಥೆಗಳು ಹೆಚ್ಚು ಕಡಿಮೆ ಆಗುವಂಥ ಸಂದರ್ಭಗಳೇ ಹೆಚ್ಚು ಇರ್ತದೆ. ಆ ಸಂದರ್ಭದಲ್ಲಿ ಗಂಡ ತನ್ನ ಪ್ರತಿಷ್ಠೆಯನ್ನು, ಹೆಂಡತಿ ತನ್ನ ಒಂದು ಕೀಳರಿಮೆಯನ್ನು ರೂಢಿಸಿಕೊಂಡ್ರೆ ಅದರಿಂದ ಆ ಸಂಸಾರ ಸುಸೂತ್ರವಾಗಿ ನಡೆಯೋದಿಲ್ಲ. ಹಾಗಾಗಿ ಇರುವರು ಕೂಡಿ ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಇವತ್ತು ಒಂದು ಮನೆ ಅನ್ನುವಂತಹದ್ದು ಚೆನ್ನಾಗಿರಬೇಕಾದ್ರೆ ಆ ಮನೆಯಲ್ಲಿ ಪುರುಷ, ಗಂಡ ಮತ್ತು ಹೆಂಡತಿ ಅವರ ಈರುವರ ಒಂದು ಸಮರಸ ಬಾಳುವೆ ಆ ಮನೆಯ ಒಂದು ಪ್ರಮುಖವಾದಂಥ ಲಕ್ಷಣವಾಗಿರ್ತದೆ. ಅಂತಹ ಮನೆಯೇ ದೇವರ ನಿವಾಸ ಅಂತ ಹೇಳ್ತಾರೆ. ಭಕ್ತರ ಮನೆಯಂಗಳವೇ ಕೈಲಾಸ ಕಾಣಿರಣ್ಣ ಅನ್ನುವಂಥ ವಚನದ ಮಾತು ಅರ್ಥ ಇದನ್ನೇ ನಿರೂಪಿಸ್ತಾ ಇದೆ. ಹಾಗಾಗಿ ಭಕ್ತರ ಮನೆಗಳು ಕೈಲಾಸ ಇದ್ದಂತೆ, ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು. ಅದಕ್ಕೆ ಆ ಗಂಡ ಮತ್ತು ಹೆಂಡತಿ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸದ ನಡವಳಿಕೆಯ ಮೂಲಕ ತನ್ನ ಧರ್ಮ, ತನ್ನ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ತನ್ನ ಮನೆಯನ್ನು ಶಾಂತಿ ನೆಮ್ಮದಿಯ ತಾಣವಾಗಿ ನಿರ್ವಹಿಸಬೇಕು. ಇವತ್ತೆಲ್ಲಾದರೂ ಮನುಷ್ಯ ಹೊರಗೆ ಹೋದ ಅಂತಂದರೆ ನಾನು ಮತ್ತೆ ಮನೆಗೆ ಹೋಗಬೇಕು ಅನ್ನುವಂಥ ಭಾವನೆ ತವಕ ಹೇಗಿರಬೇಕು.
ಅದು ಬಿಟ್ಟು ಮನೆಯಲ್ಲಿದ್ದಂಥ ಮನುಷ್ಯ ಹೊರಗೆ ಹೋಗಬೇಕು ಅನ್ನೋ ಭಾವನೆ ಬಂದರೆ ಹೇಗಾಗ್ತದೆ? ಹಾಗಾಗಿ ಮನೆ ಅನ್ನುವಂತಹದ್ದು ಒಂದು ನೆಮ್ಮದಿಯ ತಾಣ ಆಗಬೇಕು. ಆ ಮನೆ ಎನ್ನುವಂತಹದ್ದು ಒಂದು ಗೃಹಸ್ಥಾಶ್ರಮದ ಒಂದು ನೆಲೆ. ಆ ಗೃಹಸ್ಥಾಶ್ರಮದಿಂದನೇ ಇವತ್ತು ಸನ್ಯಾಸಾಶ್ರಮ ಇರ್ಬೋದು, ಬೇರೆ ಆಶ್ರಮಗಳಿಗೆ ಇದೇ ಆಧಾರ, ಗೃಹಸ್ಥಾಶ್ರಮನೇ ಆಧಾರ. ಹಾಗಾಗಿ ಮನೆ ಮೊದಲ ಆಧಾರ. ಅಂತಹ ಒಂದು ಮನೆ ವ್ಯವಸ್ಥೆ ಅದಕ್ಕೂ ನಿಂತಿರುವುದೇ ಈ ಸತಿಪತಿಗಳ ಇರುವರ ಸಮರಸ ಬಾಳುವೆಯಿಂದ. ಹಾಗಾಗಿ ಸತಿಪತಿಗಳ ಇರುವರ ಸಮರಸದ ಬಾಳು ಅದು ನಿಜಕ್ಕೂ ಕೂಡ ಆನಂದಮಯ. ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡಂತಹ ಅರಿವಿನ ಮಾರಿ ತಂದೆ ಇಲ್ಲಿ ಗುರು ಚರರ ಆಗು ಅರಿಯುವುದೇ ಲಕ್ಷಣ. ಇದು ಸದ್ಭಕ್ತಿಯ ಭಾವ, ಸದಾಶಿವ ಮೂರ್ತಿ ಲಿಂಗದ ಪ್ರಾಣ. ಇವತ್ತು ಗುರು ಶಿಷ್ಯ ಸಂಬಂಧನೂ ಕೂಡ ಹಾಗೇನೇ ಇರಬೇಕು. ಗುರುವಾದಂಥವನು ಶಿಷ್ಯನ ಒಂದು ಮನಸ್ಸನ್ನು ಅವನು ಆಕರ್ಷಿಸಿ ಮನಸ್ಸನ್ನು ಗೆದ್ದು ಅವನಿಗೆ ಮಾರ್ಗದರ್ಶನ ಮಾಡಬೇಕಾದಂತಹದ್ದು ಗುರುವಿನ ಜವಾಬ್ದಾರಿ. ಗುರುವಿನಲ್ಲಿ ಕಿಂಕರ ಭಾವದಿಂದ ಶ್ರದ್ಧೆಯಿಂದ ನಡೆದುಕೊಳ್ಳುವ ಮೂಲಕ ತಾನು ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗಬೇಕಾದುದು ಶಿಷ್ಯನ ಲಕ್ಷಣ. ಆದ್ದರಿಂದ ಇವತ್ತು ಗುರು ಶಿಷ್ಯ ಸಂಬಂಧನೂ ಕೂಡ ಹಾಗೆ ಇರಬೇಕು ಅನ್ನುವಂಥದ್ದು ಇಲ್ಲಿ ಅರ್ಥವನ್ನು ಸ್ಫುರಿಸ್ತಾ ಇದೆ. ಗುರುಗಳಾದಂಥವರು ಶಿಷ್ಯನ ಒಂದು ಮನೋಭಾವನೆಯನ್ನು ಅರಿತು ಅವನಿಗೆ ಮಾರ್ಗದರ್ಶನ ಮಾಡಬೇಕಾದಂತಹದ್ದು ಭಾಳ ಮುಖ್ಯವಾಗ್ತದೆ. ಹಾಗಾಗಿ ಗುರುವಿನ ಗುರುಚರದ, ಇವತ್ತು ಚರ ಅಂದರೆ ಜಂಗಮ ಅಂದರೆ ಸಮಾಜ ಅಂತಕ್ಕಂಥದ್ದನ್ನು, ಅದರ ಆಗು ಚೇಗು, ಅದರ ಕಷ್ಟ ಸುಖಗಳನ್ನು, ಅದರ ಓರೆಕೋರೆಗಳನ್ನು ಇವತ್ತು ನಾವು ಗಮನಿಸಬೇಕಾದಂತಹದ್ದು. ಅದು ನಿಜಕ್ಕೂ ಅದು ಒಳ್ಳೆಯ ಒಂದು ಲಕ್ಷಣ. ಅದಕ್ಕೆ ಸದ್ಭಕ್ತಿಯ ಭಾವ ಇರಬೇಕು. ಅದರಿಂದ ಗುರುಗಳಾದಂಥವರನ್ನು ನಾವು ಎಷ್ಟರ ಮಟ್ಟಿಗೆ ಇವತ್ತು ಅನುಕರಿಸ್ತಾ ಇದ್ದೇವೆ? ಗುರು ಶಿಷ್ಯ ಸಂಬಂಧ ಯಾವ ರೀತಿ ಕ್ಲಿಶೆ ಆಗ್ತಾ ಇದೆ? ಗುರು ಶಿಷ್ಯ ಸಂಬಂಧ ಹೊರಟು ಹೋಗ್ತಾ ಇದೆ. ಗಂಡನ ಮೇಲೆ ನಿಷ್ಠೆ ಇಲ್ಲ, ಗಂಡೆಯ ಮೇಲೆ ನಿಷ್ಠೆ ಇಲ್ಲದ ಹೆಂಡತಿ ಆದರೆ ಏನಾಗ್ತದೆ? ಹಾಗೆ ಗುರುವಿನ ಮೇಲೆ ಶ್ರದ್ಧೆ ಇಲ್ಲದ ಶಿಷ್ಯ ಇದ್ದರೂ ಅದೇ ಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಅಲ್ಲಿ ಹೇಗೆ ಒಂದು ಸಂಸಾರ ಚೆನ್ನಾಗಿ ನಡಿಬೇಕಾದ್ರೆ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು, ಹಾಗೇನೆ ಗುರು ಶಿಷ್ಯ ಸಂಬಂಧನೂ ಕೂಡ ಸಮಾಜದ ಸುವ್ಯವಸ್ಥೆಗೆ ಕಾರಣವಾಗ್ತದೆ. ಇವತ್ತು ಒಂದು ಶಾಲೆಯ ಶಿಕ್ಷಕ ಇರಬಹುದು, ಮನೆಯಲ್ಲಿ ತಾಯಿ ಮಗುವನ್ನು ತಿದ್ದುತ್ತಾಳೆ, ಶಾಲೆಯಲ್ಲಿ ಶಿಕ್ಷಕ ಮಾರ್ಗದರ್ಶನ ಮಾಡ್ತಾನೆ, ಸಮಾಜದಲ್ಲಿ ಗುರು ಮಾರ್ಗದರ್ಶನ ಮಾಡ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಇವರೆಲ್ಲರ ಒಂದು ಸನ್ಯೋನ್ಯತೆ ಸಂಬಂಧಗಳು ಅದು ಚೆನ್ನಾಗಿದ್ರೇ ಆಗ ಸಮಾಜನೂ ಕೂಡ ಆರೋಗ್ಯಕರ ರೀತಿಯಲ್ಲಿ ನಡೀತದೆ. ಇಂಥ ಮನೋಭಾವನೆಯನ್ನು ಅರಿತವನೇ ನಿಜವಾದ ಶಿಷ್ಯನ ಲಕ್ಷಣ, ನಿಜವಾದ ಸದ್ಭಕ್ತಿಯ ಭಾವ. ಇದು ಸದಾಶಿವ ಮೂರ್ತಿ ಲಿಂಗದ ಪ್ರಾಣ ಅಂತ ಹೇಳ್ತಾನೆ. ಈ ಭಾವನೆಗಳನ್ನು ನಾವು ಅಳವಡಿಸಿಕೊಳ್ಳುವ ಮೂಲಕ ಇವತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಕಾರಣರಾಗಬೇಕು. ಹಾಗಾಗಿ ಗುರುಗಳನ್ನು ಇವತ್ತು ಮಾರ್ಗದರ್ಶನ ಪಡೆದುಕೊಂಡು, ಗುರು ಅಂತಕ್ಕಂಥವನು ಎಲ್ಲ ಅರ್ಥದಲ್ಲಿ, ಗುರು ಅಂತಂದರೆ ಬರೀ ಸ್ವಾಮಿಗಳು ಅನ್ನುವಂಥ ಭಾವನೆ ಅಲ್ಲ, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವನು, ಒಂದು ಕುಟುಂಬಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವನು, ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವನೆಲ್ಲನೂ ಕೂಡ ಗುರುನೇ. ವರ್ಣ ಮಾತ್ರಂ ಕಲಿಸಿದಾತ ಗುರು ಅಂತನ್ನುವಂಥ ಮಾತು ಕೂಡ ಬರ್ತದೆ. ಹಾಗಾಗಿ ಗುರುಸ್ಥಾನ ಅಂತಕ್ಕಂಥದ್ದು ಸಮಾಜದಲ್ಲಿ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹಾಗಾಗಿ ಶಿಷ್ಯ ಗುರುವಿನ ಅಂತಃಕರಣಕ್ಕೆ ಪಾತ್ರನಾಗಿ ತನ್ನ ಒಂದು ಮನೋಭಾವನೆಯನ್ನು ಅವ ಒಂದು ಅರ್ಥ ಮಾಡಿಕೊಂಡು ಆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅದು ನಿಜವಾದ ಒಬ್ಬ ಸದ್ಭಕ್ತನ ಲಕ್ಷಣ ಅನ್ನುವಂತಹ ಮಾತನ್ನು ಇಲ್ಲಿ ಅರಿವಿನ ಮಾರಿ ತಂದೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಒಂದು ಸಂಸಾರ ಚೆನ್ನಾಗಿ ನಡೀಲಿಕ್ಕೆ ಗಂಡ ಹೆಂಡತಿ, ಹಾಗೆಯೇ ಒಂದು ಸಮಾಜ ಸುಸ್ಥಿರತೆಯಲ್ಲಿ ನಡೀಲಿಕ್ಕೆ ಗುರು ಮತ್ತು ಶಿಷ್ಯ. ಹಾಗಾಗಿ ಈ ಒಂದು ಸಂಬಂಧಗಳ ಅನ್ಯೋನ್ಯತೆ ನಮ್ಮ ಬದುಕಿಗಿನ ನೆಮ್ಮದಿಗೆ ಕಾರಣವಾಗ್ತದೆ.